ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎರಡ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ನಿಮ್ಗೆ ಗೊತ್ತಿರುವಂಗೆ ಯೂಟ್ಯೂಬ್ನಲ್ಲಿ ಸಡನ್ ಆಗಿ ಹೊಸ ನ್ಯೂ ರೆಕಾರ್ಡ್ಸ್ ಸೃಷ್ಟಿ ಆಗಿತ್ತು. ಏನಪ್ಪ ರೆಕಾರ್ಡ್ಸ್ ಅಂದ್ರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಬಂದ ತಕ್ಷಣ ಒಂದೇ ದಿನಕ್ಕೆ ಕೇವಲ ಎಷ್ಟು 20 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಇದೆ. ಕೇವಲ ಒಂದೇ ದಿನದಲ್ಲಿ 20 ಮಿಲಿಯನ್. ಅದ್ರ ಬಗ್ಗೆ ನಮಗೆ ಈಗಾಗಲೇ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ನೋಡೇ ಇರ್ತಾರೆ, ಪ್ರತಿಯೊಬ್ಬರು ಕೂಡ ನೋಡಿದ್ರ. ಸಡನ್ ಆಗಿ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಒಂದು ಹೊಸ ನ್ಯೂ ರೆಕಾರ್ಡ್ಸ್ ದಾಖಲಾಯಿತು, ಸೃಷ್ಟಿ ಆಯಿತು. ಇನ್ನು ಮುಂದೆ ಯಾರು ಕೂಡ ಮಾಡೋಕ್ಕಾಗಲ್ಲ ಅಂತ ಕೂಡ ತುಂಬ ಜನ ಅಂದಿದ್ರು, ನಾನು ಕೂಡ ಹೇಳಿದೆ. ಆದ್ರೆ ಬಟ್ ಈಗ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರಿಗೆ ಕೇವಲ ಒಂದೇ ದಿನದಲ್ಲಿ ಬಂದ್ಬಿಟ್ಟು 20 ಮಿಲಿಯನ್ ಕಂಪ್ಲೀಟ್ ಆಗಿದೆ. ಈಗ ಸಡನ್ ಬಂದ್ಬಿಟ್ಟು ಅವರಿಗೆ ಸಬ್ಸ್ಕ್ರೈಬರ್ಸ್ ಪ್ರೆಸೆಂಟ್ ಬಂದ್ಬಿಟ್ಟು 54 ಮಿಲಿಯನ್ ಅವರು ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆದ್ರೆ ಬಟ್ ಅವರು ಕೇವಲ ಒಂದೇ ವೀಕಲ್ಲಿ ಅಂದರೆ ಕೇವಲ ಒಂದೇ ವಾರದಲ್ಲಿ ಅರ್ನಿಂಗ್ ಮಾಡಿದಂಥ ದುಡ್ಡನ್ನು, ಅಂದರೆ ಅರ್ನಿಂಗ್ ಮಾಡಿದ ದುಡ್ಡು ನೀವು ಕೇಳಿದರೆ, ನೀವು ನೋಡಿದರೆ ನಿಮಗೆ ಶಾಕ್ ಆಗಿಬಿಡುತ್ತೆ. ಅಷ್ಟು ಅರ್ನ್ ಮಾಡಿದ್ದಾರೆ ಆ್ಯಕ್ಚುಲಿ ಉಂಟು. ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ಹೇಳ್ಬೇಕಾರೆ, ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದೆ 3 ವರ್ಷ ಸತತ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವರಿಗೆ ನನ್ನ ಒಂದು ಯೂಟ್ಯೂಬ್ ಪೇಮೆಂಟು ಒಂದು ಮೂಲೆಯೂ ಕೂಡ ಆಗಲ್ಲ, ಒಂದು ಮೂಲೆ ಅಲ್ಲ, ಒಂದು ಕೂದಲು ಕೂಡ ಆಗಲ್ಲ. ಅಷ್ಟು ಕಡಿಮೆ ನನ್ನ ಪೇಮೆಂಟು. ಅವ್ರಿಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗೆ ಕೊಡ್ತಾರೋ, ಯಾರು ಅರ್ನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಕೇವಲ ಅವರು ಒಂದೇ ವಾರದಲ್ಲಿ ಅರ್ನ್ ಮಾಡಿದ್ದಾರೆ. ಎಷ್ಟು ಅರ್ನ್ ಮಾಡಿದ್ರೆ ಅದು ಹೇಳೋಕ್ಕಾಗಲ್ಲ. ಅದು ನಾನು ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ ಎಷ್ಟು ಅರ್ನ್ ಮಾಡಿದ್ದಾರೆ ಅಂತ ನಮಗೆ ಈ ಒಂದು ಹೇಳಿದೆ ಅಂತ. ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಕಾಲ್ಸ್ ಅಂಡ್ ವಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಕಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿದೆ. ಇವತ್ತು ನಾನು ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಯಾವ ರೀತಿ ಇದೆ ನಿಮ್ಗೆ ಎಲ್ಲರೂ ಗೊತ್ತಿದೆ. ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರು ಕೂಡ ಕೇಳ್ಬೋದು ನೀವು. ಆ್ಯಕ್ಚುಲಿ ಉಂಟು ಒಂದು ಗೌರ್ಮೆಂಟ್ ಜಾಬ್ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ, ಯೂಟ್ಯೂಬ್ನಲ್ಲಿ ಅಷ್ಟು ಅಮೌಂಟ್ ಬರುತ್ತೆ, ಅದಕ್ಕಿಂತ ಹೆಚ್ಚು ಜನರ ಪ್ರೀತಿ ಸಿಗುತ್ತೆ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ, ಈಗ ಕ್ರಿಸ್ಟಿಯಾನೋ ರೊನಾಲ್ಡೋ ಬಂದ್ಬಿಟ್ಟು ಈಗ ಹೊಸ ಚಾನಲ್ ನೀವು ನೋಡಿದ್ರ 54 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆದ್ರೆ ಬಟ್ ಅವರೊಂದು ಒಂದು ವೀಕಿಂದ ಅಂದರೆ ಒಂದು ವಾರದ ಅರ್ನಿಂಗ್ ನೀವು ನೋಡಿದ್ರೆ ಶಾಕ್ ಆಗುತ್ತೆ ಅಂತ ಹೇಳಿದೆ. 100% ಶಾಕ್ ಆಗ್ತೀರಾ ನೀವು. ನಾನು ಕೂಡ ಶಾಕ್ ಆಗಿದ್ದೀನಿ, ನೀವು ಕೂಡ ಶಾಕ್ ಆಗ್ತೀರಾ. ಯಾವ ರೀತಿ ಅಂದರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಎಕ್ಸಾಂಪಲ್ ಆಗಿ ನಾನು ನಿಮಗೆ ಹೇಳ್ತೇನೆ. ನಾನು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಿ ನಾನು ಕೂಡ 3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಅದ್ರ ಮೇಲೆ ಹೇಳ್ತೇನೆ. ಈಗ ನಮ್ಮೊಂದು ಇಂಡಿಯನ್ CPM ಅಂದರೆ ನಮ್ಮ ಇಂಡಿಯಾದಲ್ಲಿ CPM ಯಾವ ರೀತಿ ಇದೆ ಅಂದರೆ 1,000 ವ್ಯೂಸ್ಗೆ ಎಷ್ಟು ಬರುತ್ತೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಅಂದರೆ $1 ಕೂಡ ಬರೋದು ಕಡಿಮೆ ನಮ್ಮ ಇಂಡಿಯಾದಲ್ಲಿ. ಅಂದರೆ ನಮ್ಮ ಇಂಡಿಯಾದಲ್ಲಿ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತೇನೆ, ನಮ್ಮ ಇಂಡಿಯಾದಲ್ಲಿ ನೋಡ್ತಾರೆ, ನಮ್ಮ ಕನ್ನಡಿಗರು ನೋಡ್ತಾರೆ ನಮ್ಮ ಪ್ರೀತಿಯಿಂದ. ಅವ್ರು ನೋಡಿದ ಎಲ್ಲಕ್ಕ ನಾನು ಇಷ್ಟಪಡ್ತೀನಿ, ಸಪೋರ್ಟ್ ಇದೆ ನನಗೆ. ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲಕ್ಕ, ನಮ್ಮ ಇಡೀ ಪ್ರತಿಯೊಬ್ಬ ಟೆಕ್ ಮೆಂಬರ್ಸ್ ಅಷ್ಟೇ ಅಲ್ಲ, ಇಡೀ ನಮ್ಮ ಕನ್ನಡ ಜನ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು. ಏನಲ್ಲ, ತುಂಬ ಸಿಂಪಲ್. ಈಗ ನಮ್ಮ ಇಂಡಿಯಾದಲ್ಲಿ ನಮ್ಮ ಇಂಡಿಯನ್ CPM ಅಂದರೆ CPM ಅನ್ನೋದು ಕಡಿಮೆ ಇದೆ. CPM ಅಂದರೆ ಒಂದು RPM CPM ಅಂತ ಇರ್ತಲ್ಲ, ಆ ರೀತಿ ಅರ್ನಿಂಗ್ ಅನ್ನೋದು 1,000 ವ್ಯೂಸ್ಗೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಬರುತ್ತೆ, $1 ಕೂಡ ಬರಲ್ಲ. ಆ್ಯಕ್ಚುಲಿ ಬಂತು $1 ಬರಲ್ಲ. ಅದೇ US ಅಲ್ಲಿ ಆದರೆ ಎಷ್ಟಾಗುತ್ತೆ, ನಾನು ಸೈಡ್ ಹಾಕಿರ್ತೇನೆ ನೋಡಿ. US ಅಲ್ಲಿ 1,000 ವ್ಯೂಸ್ಗೆ ಎಷ್ಟು ಕೊಡ್ತಾರೆ ನೀವು ನೋಡ್ಕೊಳ್ಬೋದು. CPM ಎಷ್ಟು ನಡೀತಿದೆ ಅಂದರೆ ಮ್ಯಾಕ್ಸಿಮಮ್ $15 ಅಂದರೆ $15 ನಡೀತಿದೆ. US ಅಲ್ಲಿ $15 ಬೇಡ, ಅದರಲ್ಲಿ $10 ಕ್ಯಾಲ್ಕುಲೇಟರ್ ಮಾಡೋದು ಬೇಡ. ನಾವು ಜಸ್ಟ್ $5 ಕ್ಯಾಲ್ಕುಲೇಟ್ ಮಾಡೋಣ. 1,000 ವ್ಯೂಸ್ಗೆ $15 ಇದೆ ಅಂದರೆ ನಮ್ಮ ತ್ರಬಲ್. ಈಗ ನಮ್ಮ ಇಂಡಿಯಾದಲ್ಲಿ ಎಷ್ಟು ನಮಗೆ 1,000 ವ್ಯೂಸ್ಗೆ $1 ಬರುತ್ತೆ ಮ್ಯಾಕ್ಸಿಮಮ್. ಅಂದರೆ ಅದರ $3 ಅವರಲ್ಲಿ ಅಂದರೆ 1,000 ವ್ಯೂಸ್ಗೆ ಅಲ್ಲಿ ಎಷ್ಟು ಬರುತ್ತೆ, $15 ಬರುತ್ತೆ. ಆ $15ಕ್ಕಿಂತ ನಾವು ಏನು ಮಾಡೋಣ, ಮ್ಯಾಕ್ಸಿಮಮ್ ಅಂದರೆ ನಾನು ಅಷ್ಟು ಪಟ್ಟ ಕಡಿಮೆ, ನನಗೂ ಅಂದಾಜ್ ಮೇಲೆ ನಿಮಗೆ ಲೆಕ್ಕ ಮಾಡಿ ಹೇಳ್ತೀನಿ. ಇಷ್ಟು ಕಡಿಮೆ ಅಮೌಂಟ್, ಸ್ವಲ್ಪ ತಪ್ಪಬಹುದು. ಆದ್ರೆ ಬಟ್ ನಾನು ನಿಮ್ಗೆ ಹೇಳ್ತೇನೆ ಎಷ್ಟಪ್ಪ ಅನ್ಬೇಕಾದ್ರೆ ಅಂದಾಜ್ ಒಂದು $5 ಇಡೋಣ. ಅಂದರೆ 1,000 ವ್ಯೂಸ್ಗೆ $5, ಅಲ್ಲಿ $15 ಆದ್ರೆ ಬಟ್ ನಾವು ಅದರಲ್ಲಿ ಕಡಿಮೆ ಮಾಡಿ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು $5. 1,000 ವ್ಯೂಸ್ಗೆ $5 ಎಷ್ಟಾಗುತ್ತೆ ಏನಾಗುತ್ತೆ ಅಲ್ಲ, ನಾನು ನಿಮಗೆ ಕ್ಯಾಲ್ಕುಲೇಟರ್ ಮಾಡಿ ಒಂದು ಬುಕ್ಕಲ್ಲಿ ಬರೆದು ಇವತ್ತು ಫಸ್ಟ್ ಟೈಮ್ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಎಷ್ಟು ಆಗುತ್ತೆ ನೋಡೋಣ. ಈಗ ನಾನು ಮುಂದೆ ಕ್ಯಾಲ್ಕುಲೇಟರ್ ಮಾಡ್ತೀನಿ, ಬನ್ನಿ ನಾನು ಬುಕ್ ಮೂಲಕ ನಿಮಗೆ ತೋರಿಸ್ತೀನಿ ಬನ್ನಿ. ಈಗ ಪ್ರೆಸೆಂಟ್ ಆಗಿ ಬಂದ್ಬಿಟ್ಟು US ನಲ್ಲಿ 1,000 ವ್ಯೂಸ್ಗೆ ಎಷ್ಟು ಡಾಲರ್ ನಡೀತಿದೆ, $5. ಆ್ಯಕ್ಚುಲಿ $5 ವಿಡಿಯೋನ ಅದು ಬೇಡ, ಜಾಸ್ತಿ ಬೇಡ, 15 ಬೇಡ, 5 ಆಗಿದ್ರೆ ಈಗ 100K ವ್ಯೂಸ್ಗೆ ಎಷ್ಟಾಗುತ್ತೆ, ತುಂಬ ಸಿಂಪಲ್. ಅಂದರೆ 1,00,000 ವ್ಯೂಸ್ಗೆ ಎಷ್ಟಾಗುತ್ತೆ, ಎಷ್ಟು 100 × 5 ಮಾಡಿ 5 ಮಾಡಿದಾಗ ಎಷ್ಟಾಗುತ್ತೆ ನಿಮಗೆ ಟೋಟಲ್ ಆಗಿ ಬಂದ್ಬಿಟ್ಟು ಅದೆಷ್ಟಾಗುತ್ತೆ, ಅಂದರೆ $500 ಆಗುತ್ತೆ. ತುಂಬ ಸಿಂಪಲ್, $500. ಓಕೆ, ಇದು $500 ಆಯಿತು. ಆಗಿದ್ರೆ 1 ಮಿಲಿಯನ್ ವ್ಯೂಸ್ ಅಂದರೆ 1 ಮಿಲಿಯನ್ ವ್ಯೂಸ್ಗೆ ಎಷ್ಟಾಗುತ್ತೆ ಆಗಿದ್ರೆ 500 ಬರೀರಿ, 500 × 10 ಮಾಡಿ. 10 ಮಾಡಿ ಇಂಟು 10 ಮಾಡಿದಾಗ ನಮ್ಗೆ ಟೋಟಲಾಗಿ ಎಷ್ಟು ಅಮೌಂಟ್ ಬರುತ್ತೆ, $5,000 ಬರುತ್ತೆ. ಅದು ಇಂಟು ಮಾಡಿದಾಗ $5,000 ಬರುತ್ತೆ. ಜಸ್ಟ್ $5,000 ಆಯಿತು. ಆಗಿದ್ರೆ ಇವ್ರಿಗೆ ಸಡನ್ನಾಗಿ ಟೋಟಲಾಗಿ ನಮ್ಮ ಕ್ರಿಸ್ಟಿಯಾನೋ ಅಂದರೆ ರೊನಾಲ್ಡೋಗೆ ಅಂದರೆ ಅವ್ರು ಟೋಟಲಾಗಿ ಅವರು ಯೂಟ್ಯೂಬ್ ಚಾನಲ್ ಎಷ್ಟು ವ್ಯೂಸ್ ಬಂದೆ ಅದು ನೋಡೋಣ. ಮೇನ್ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಕ್ಯಾಲ್ಕುಲೇಟರ್ ಮಾಡೋಣ, ಅಂದರೆ ಎಲ್ಲ ಮಾಡೋಣ. ತುಂಬ ಸಿಂಪಲ್. ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ, ಅಬೌಟ್ ಸೆಕ್ಷನ್ ಹೋಗಿ ಬಂದ್ಬಿಟ್ಟು ಟೋಟಲಾಗಿ ವ್ಯೂಸ್ ಎಷ್ಟು ಬಂದಿದೆ ನೋಡ್ಕೊಳ್ಳಿ. ಅವ್ರಿಗೆ ಎಷ್ಟು ಬಂದಿದೆ ಅಪ್ಪ
ನೋಡಿ 360 ಮಿಲಿಯನ್ ಮೇಲ್ಗಡೆ ವ್ಯೂಸ್ ಇದೆ ಅವ್ರದ್ದು. ಟೋಟಲ್ ಆಗಿ ಬಂದ್ಬಿಟ್ಟು 360 ಮಿಲಿಯನ್ಗಿಂತ ವ್ಯೂಸ್ ಜಾಸ್ತಿನೇ ಇದೆ, ನೀವು ನೋಡ್ಕೊಳ್ಬೋದು. ನಾವೇನು ಮಾಡೋಣ ಈಗ ಪ್ರೆಸೆಂಟ್ ಆಗಿ ಬಂದ್ಬಿಟ್ಟು ಈ 360 ಮಿಲಿಯನ್ ಮಾತ್ರ ತೊಗೋಣ, ಜಾಸ್ತಿ ಬೇಡ, 360 ಮಿಲಿಯನ್ ತೊಗೋಣ. ಓಕೆ, ನಾನು ಏನು ಮಾಡ್ತೀನಿ, ಟೋಟಲ್ ಆಗಿ ಬಂದ್ಬಿಟ್ಟು 360 ಮಿಲಿಯನ್. ಓಕೆ, 360 ಮಿಲಿಯನ್ ಹಾಕಿದ್ದೀನಿ ಕೆಳಗಡೆ ನಿಮ್ಮ ಕಾಂತ. ಓಕೆ, 360 ಮಿಲಿಯನ್ ಆಗಿದ್ರೆ ನೀವು ಏನು ಮಾಡಿ, ಈ $500 ಇಲ್ಲಿ ಹಾಕಿ, ಅಂದರೆ $5,000 ಇಂಟು ಏನು ಮಾಡಿ 360 ಮಿಲಿಯನ್ ಇದನ್ನ ಇಂಟು ಮಾಡಿದಾಗ ಟೋಟಲಾಗಿ ಎಷ್ಟು ಬರುತ್ತೆ ನಾನು ತೋರಿಸ್ತೀನಿ ನೋಡಿ, ತುಂಬ ಸಿಂಪಲ್ಲು. ಈಗ ನಾನು ಏನು ಮಾಡ್ತೀನಿ, ಇಲ್ಲಿ $5,000. ಓಕೆ, ಇಂಟು ಎಷ್ಟು 360. ಓಕೆ, ಎಷ್ಟಾಗುತ್ತೆ ಟೋಟಲ್ ಬಂದ್ಬಿಟ್ಟು $18 ಲಕ್ಷ. ನೀವು ನೋಡ್ಕೊಳ್ಳಿ. ನಾನು ಏನು ಮಾಡ್ತೀನಿ, ಟೋಟಲಾಗಿ ಎಷ್ಟು ಆಯ್ತದು 18 ನೋಡ್ಕೊಳ್ಳಿ, 18 ಲಕ್ಷ ಮೇಲ್ಗಡೆ ಆಯಿತು, 18 ಲಕ್ಷ ಮೇಲ್ಗಡೆ ಆಯಿತು. ಹಾಗೆ ನಾವು ಈಗ ನಮ್ಮ ಇಂಡಿಯನ್ ರುಪೀಸಲ್ಲಿ ಎಷ್ಟು ನಡೀತಿದೆ ಅದನ್ನ ಕ್ಯಾಲ್ಕುಲೇಟರ್ ಮಾಡೋಣ. ಈ $18 ಲಕ್ಷ ನಮ್ಮ ಇಂಡಿಯನ್ ರುಪೀಸಲ್ಲಿ ಎಷ್ಟು ಅಮೌಂಟ್ ಆಗುತ್ತೆ ಅದನ್ನ ಕ್ಯಾಲ್ಕುಲೇಟರ್ ಮಾಡೋಣ. ಟೋಟಲ್ ಆಗಿ ತುಂಬ ಸಿಂಪಲು. ಈಗ ನಮ್ಮ ಇಂಡಿಯನ್ ರುಪೀಸಲ್ಲಿ $1 ಎಷ್ಟು ನಡೀತಿದೆ, ಎಷ್ಟು 83 ರೂಪಾಯಿ ನಡೀತಿದೆ. ಹಾಗಿದ್ರೆ $18 ಲಕ್ಷ ಎಷ್ಟಾಗುತ್ತೆ ಅಂತ ನೋಡೋಣ. ನೀವು ಶಾಕ್ ಆಗಿಬಿಡ್ತಾರ. $18 ಲಕ್ಷ ನೋಡ್ಕೊಳ್ಳಿ, 1 2 3 4 ನೋಡ್ಕೊಳ್ಳಿ. ನಾನು ನಿಮಗೆ ಆಗ್ತಾಯಿದ್ದೀನಿ ನೋಡ್ಕೊಳ್ಳಿ, ತುಂಬ ಸಿಂಪಲು. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟಾಯಿತು ನೋಡ್ಕೊಳ್ಬೋದು. ಟೋಟಲ್ ಬಂದ್ಬಿಟ್ಟು ಎಷ್ಟಾಯಿತು, 15 ಕೋಟಿ ಮೇಲ್ಗಡೆ ಅರ್ನಿಂಗ್ ನೋಡ್ಕೊಳ್ಳಿ. ಕಾಣ್ತಾ ಇದೆಯಾ, 15 ಕೋಟಿ ಮೇಲ್ಗಡೆ ಅರ್ನಿಂಗ್. ಇದು ಜಸ್ಟ್ ಒಂದು ವೀಕ್ ಅರ್ನಿಂಗ್. ಇದು ರೊನಾಲ್ಡೋ 1 ವೀಕ್ ಅರ್ನಿಂಗ್ ನೋಡ್ಕೊಳ್ಳಿ, ಇಷ್ಟು ಆಗಿದೆ ನೋಡಿ. ಇದು 1 ವೀಕಿಂದು ಕೇವಲ 1 ವಾರದಲ್ಲಿ 15 ಕೋಟಿ ಮೇಲ್ಗಡೆ ಅಮೌಂಟ್. ಇದು ನೀವು ಲೈವ್ ಅವರೇ ನೋಡಿದಾರ 100% ಇಷ್ಟು ಬರುತ್ತೆ, ಇದಕ್ಕಿಂತ ಜಾಸ್ತಿ ಕೂಡ ಬರುತ್ತೆ. ಇದು ಕೇವಲ 1 ವೀಕ್. ಇದು ನಾನು ನಿಮ್ಗೆ ಯಾವುದೇ ರೀತಿ ಅಲ್ಲ, ಸ್ವಲ್ಪ ನಾನು ನಿಮಗೆ ಅಂದಾಜು ಮೇಲೆ ಆಗ್ತದೆ ಇಷ್ಟು ಅಮೌಂಟ್ ಬರ್ತದೆ. ಯಾವ ಒಂದು ಬಿಸ್ನೆಸ್ ಬರುತ್ತೆ ಹೇಳಿ, ಯಾವ ಒಂದು ಬಿಸ್ನೆಸ್ ಕೂಡ ಬರಲ್ಲ. ಯೂಟ್ಯೂಬ್ ಅಂದರೆ ಏನಂತ ಹೇಳಿದ್ರೆ, ನೀವು ಯೂಟ್ಯೂಬ್ ಅಂದರೆ ಒಂದು ಗಿಡ ಇದಲ್ಲ, ಆ ರೀತಿ ನೋಡಿ, ಸುರು ಮೇಲೆ ಅಂತ ಅನ್ಬೋದು. ಅದ್ರ ತಕ್ಕಂತೆ ಅವ್ರು ಕಷ್ಟಪಟ್ಟಿದ್ದಾರೆ, ಅದ್ರ ತಕ್ಕಂತೆ ಈಗ ಪ್ರತಿಫಲ ಸಿಕ್ಕಿದೆ ಅವ್ರಿಗೆ. ಮೊದಲು ಕಷ್ಟಪಟ್ಟಿದ್ದಾರೆ, ಇವಾಗ ಪ್ರತಿಫಲ ಸಿಕ್ಕಿದೆ. ಕೇವಲ 15 ಕೋಟಿ ಒಂದೇ ವಾರದಲ್ಲಿ ಯಾರು ಕೊಡ್ತಾರೆ? ಯಾವ ಬಿಸ್ನೆಸ್ ಕೊಡಲ್ಲ, ಯಾವ ಜಾಬ್ ಕೂಡ ಕೊಡಲ್ಲ. ಆಕ್ಸಿಡೆಂಟ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬನ್ನಿ ಯೂಟ್ಯೂಬ್ ಮೇಲೆ ಬಂದು ವಿಡಿಯೋ ಮಾಡಿ ಅಂತ ಇದ್ದೀನಿ. ಯಾಕಂದ್ರೆ ಇದಕ್ಕೋಸ್ಕರ ನಿಮಗೆ ದುಡ್ಡಿಗಿಂತ ಹೆಚ್ಚು ಜನಗಳ ಪ್ರೀತಿ ಸಿಗುತ್ತೆ, ಒಂದು ಲೆವೆಲ್ ಇರುತ್ತೆ. ನೀವು ಎಲ್ಲೋ ಒಂದು ಸ್ವಲ್ಪ ಎಲ್ಲೋ ಒಂದು ಗುರುತಿಸ್ತಾರೆ, ಅದೊಂದು ಮೇನ್ ಇಂಪಾರ್ಟೆಂಟ್. ಅದರ ನಂತರ ದುಡ್ಡು ಕೂಡ ಸಿಗುತ್ತೆ, ಮೇನ್ ಇಂಪಾರ್ಟೆಂಟ್. ಬನ್ನಿ ಎಲ್ಲರೂ ಕೂಡ ಯೂಟ್ಯೂಬ್ ಮಾಡೋ. ಅದಕ್ಕೆ ಹೇಳೋದು ನಾನು ನಿಮಗೆ. ಈಗ ನೋಡಿ, ದಿನೇಶ್ ಡಾಕಲೇನಾಯಿತು, ಕೇವಲ 1 ವಾರದಲ್ಲಿ ಇಷ್ಟು ಅರ್ನಿಂಗ್ ಆಗಿರೋ. ತಿಂಗಳಿಗೆ ಎಷ್ಟು ಅರ್ನ್ ಮಾಡ್ಬೋದು ನೀವೇ ಲೆಕ್ಕ ಮಾಡಿ, ತುಂಬ ಅರ್ನಿಂಗ್ ಆಗುತ್ತೆ. ಜಸ್ಟ್ ಇದು ರೊನಾಲ್ಡೋ ಅರ್ನಿಂಗ್ ಕೇವಲ 1 ವಾರಿಂದ ನೀವು ನೋಡಿದ್ರೆ ಅಜ್ಜಾಬಾಗಿತ್ತು. ಎಷ್ಟು 15 ಕೋಟಿ. ಶಾಕೇ ಆಯ್ತನಲ್ಲ, 100% ಶಾಕ್ ಆಗಲೇಬೇಕು. ಏನೋ ತುಂಬ ಸಿಂಪಲ್, ಏನೋ ನಾನು ನಿಮಗೆ ಈ ಒಂದು ಹೇಳ್ತಾನೆ. ಪ್ರತಿಯೊಬ್ಬ ಈಗಲೂ ಕೂಡ ಹೇಳ್ತಾನೆ, ಈಗಲೂ ಕೂಡ ಟೈಮ್ ಏನು ಹೋಗಿಲ್ಲ, ಏನೂ ಆಗಿಲ್ಲ, ದಿನಗಳು ಏನೂ ಹೋಗಿಲ್ಲ. ಅದು ಹೋಗುತ್ತೆ, ದಿನಗಳು ಬರ್ತಾ ಹೊಸ ದಿನ ಬರ್ತದೆ. ನೀವು ಕೂಡ ಈಗಲೂ ಕೂಡ ಹೊಸ ಚಾನಲ್ ಕ್ರಿಯೇಟ್ ಮಾಡಿ, ನೀವು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಿ ಅಂತ ನನ್ನ ಆಸೆ. ಎಲ್ಲರೂ ಯೂಟ್ಯೂಬರ್ಸ್ ಆಗಿ ಒಳ್ಳೇದಾಗಲಿ, ಎಲ್ಲರೂ ಕೂಡ ಬೆಳೀತಾರೆ ಅಂತ. ಇನ್ನೊಂದು ಜಸ್ಟ್ ನಾನು ಈ ಒಂದು ತುಂಬ ಸಿಂಪಲ್, ರೊನಾಲ್ಡೋ ಅವರ 1 ವೀಕಿಂದ ಅರ್ನಿಂಗ್ ನೋಡಿದರೆ, 1 ತಿಂಗಳ ಅರ್ನಿಂಗ್ ನೋಡಿದ್ರೆ ನಮಗೆ ತುಂಬ ಶಾಕ್ ಆಗಿಬಿಡುತ್ತೆ. ಕೇವಲ 1 ವೀಕದಲ್ಲಿ ನಮ್ಗೆ ಎಷ್ಟು ಅವ್ರ ಭಾಗ ಅಲ್ಲ, ನಾವು ಚಾರಣೆ ಆದ್ರೂ ಕೂಡ ಆಗಲ್ಲ. ಇರಲಿ, ಏನೂ ಇಲ್ಲ, ತುಂಬ ಸಿಂಪಲ್. ನಾನು ಈ ಒಂದು ಕ್ಲಿಯರ್ ತೋರಿಸ್ಕೊಟ್ಟಿದ್ದೆ. ಇವತ್ತು ಮುಂಚೆ ಸ್ಪ್ಯಾಮರ್ಸ್ ಎಲ್ಲರೂ ಕೂಡ ಜೇನಿಂದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್.